ಹಾಯ್, ಇವತ್ತಿನ ವಿಡಿಯೋದಲ್ಲಿ ನಾನು ರೈನಿ ಸೀಸನ್ಗೆ ನಾವು ಗಿಡಗಳನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಈ ಮಳೆಗಾಲ ಅನ್ನೋದು ಗಿಡ ಮರಗಳಿಗೆಲ್ಲ ಒಂದು ವರ ಇದ್ದಂಗೆ. ನಾವೆಷ್ಟೇ ನೀರು ಹಾಕ್ಬೋದು, ಆದರೆ ಮಳೆ ಬಂದಷ್ಟು ಖುಷಿ ಈ ಗಿಡಗಳಿಗೆ ನಾವು ನೀರು ಹಾಕಿದಾಗ ಆಗಲ್ಲ. ಮಳೆ ಬಂದಾಗ ಈ ಲೀವ್ಸಲ್ಲಿರೋ ಸ್ಟೊಮ್ಯಾಟೊ ಓಪನ್ ಆಗುತ್ತೆ, ಅಂದರೆ ಪೋರ್ಸ್ ಓಪನ್ ಆಗುತ್ತೆ, ಸ್ಮಾಲ್ ಹೋಲ್ ಥರ ಇರುತ್ತೆ. ಈ ಗಿಡದ ಸ್ಟೆಮ್ಮಲ್ಲಿರುತ್ತೆ, ಆರ್ಗನ್ಸಲ್ಲಿರುತ್ತೆ, ಲೀವ್ಸಲ್ಲಿರುತ್ತೆ. ಇದರಿಂದ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಫೋಟೋಸಿಂಥೆಸಿಸ್ ಕೆಲಸನ ಮಾಡುತ್ತೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ, ನಾವೆಲ್ಲ ಸ್ಕೂಲಲ್ಲೇ ಓದಿರ್ತೀವಿ ಇದ್ರ ಬಗ್ಗೆ. ಈ ಎಲೆ ದೊಡ್ಡದಾಗಿದೆಯಲ್ಲ, ನನ್ನ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಪಾಯಿಂಟು, ಎಲ್ಲ ಪಾಟಲ್ಲಿರೋ ಡ್ರೈನೇಜ್ ಹೋಲಲ್ಲಿ ನೀರು ಸರಿಯಾಗಿ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಇದೆಲ್ಲ ಇಂಪೇಷನ್ಸ್, ಸ್ವಲ್ಪ ನೀರು ನಿಂತರೂ ಕೂಡ ಸತ್ತೋಗ್ಬಿಡುತ್ತೆ. ಮಳೆ ನೀರು ಈ ರೀತಿ ನಿಲ್ಲಬಾರ್ದು, ಅದನ್ನು ಚೆಲ್ಬಿಟ್ಟು ಎಲ್ಲಿ ಜಾಸ್ತಿ ಮಳೆ ನೀರು ಬೀಳಲ್ಲ ಅಂಥ ಜಾಗ ನೋಡಿಬಿಟ್ಟು ಸೈಡಲ್ಲಿ ಎತ್ತಿಡಬೇಕು. ನಾವಿರೋ ಪ್ಲೇಸಲ್ಲಿ ತುಂಬ ಮಳೆ ಬೀಳೋದ್ರಿಂದ ಎಲ್ಲ ಪಾಟ್ಸ್ನ ನಾವು ಎತ್ತಿಡಬೇಕಾಗತ್ತೆ. ಮಳೆ ಬೀಳದೇ ಇರೋಂಥ ಜಾಗದಲ್ಲೇ ಇಡಬೇಕು. ಸೈಡಲ್ಲಿ ಇಟ್ಟಿದ್ರೂ ಕೂಡ ತುಂಬ ಜೋರು ಮಳೆ ಬಂದಾಗ ಈ ಪಾಟ್ಗಳಿಗೆಲ್ಲ ಹಾರುತ್ತೆ, ಅದೇ ನೀರು ಸಾಕಾಗುತ್ತೆ. ತುಂಬ ಡ್ರೈ ಆಗಿರೋಂಥ ಪಾಟ್ ನೋಡಿಬಿಟ್ಟು 3-4 ದಿನಕ್ಕೊಂದ್ಸಲ ನೀರು ಹಾಕ್ತೀನಿ. ಆ ನೀರು ಕೂಡ ನಾವು ಮಳೆ ನೀರನ್ನೇ ಹಾಕೋದು. ಮೇಲ್ಗಡೆ ರೂಫಿಂದ ಬಂದಿರೋದನ್ನು ಈ ಥರ ಬ್ಯಾರಲಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀವಿ. ಸಾಮಾನ್ಯವಾಗಿ ಹಳ್ಳಿಯಲ್ಲಿರೋರು ಎಲ್ರಿಗೂ ಇದು ಗೊತ್ತಿರುತ್ತೆ, ಎಲ್ಲರೂ ಇದೇ ಥರ ಮಾಡ್ತಾರೆ. ಮಳೆ ನೀರು ಗಿಡಗಳಿಗೆ ತುಂಬ ಹೆಲ್ದಿಯಾಗಿರುತ್ತೆ. ಎಲ್ಲ ಥರದ ಮಿನರಲ್ಸ್ ಇರುತ್ತೆ, ಗಿಡಗಳಿಗೆ ಬೇಕಾಗಿರೋ ನೈಟ್ರೋಜನ್ ಇರುತ್ತೆ. ಕಡಿಮೆ ಮಳೆ ಬೀಳೋವಂಥ ಪ್ಲೇಸ್ ಆಗಿದ್ದರೆ ಇದು ಯಾವುದು ಟೆನ್ಷನ್ ಇರಲ್ಲ. ಮಳೆ ನೀರಲ್ಲೇ ಅದನ್ನು ಚೆನ್ನಾಗಿ ಅದರಷ್ಟಕ್ಕದು ಬೆಳೆಯೋಕ್ಕೆ ಬಿಡಿ. ನೀರು ಚೆನ್ನಾಗಿ ಪಾಟಿಂದ ಹರಿದೋಗ್ತಾ ಇರಬೇಕಷ್ಟೆ. ರೈನಿ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಗಿಡಗಳಿಗೆ ಪ್ರೂನಿಂಗ್ ಮಾಡೋದಿರುತ್ತೆ, ಕಟ್ಟಿಂಗ್ ಮಾಡೋದಿರುತ್ತೆ. ಅದೆಲ್ಲ ಈ ಟೈಮಲ್ಲಿ ಮಾಡ್ಕೊಬಿಡಬೇಕು. ಅರಳು ಹೋಗಿರೋ ಹೂನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಜೀರೆ ನೆಮ್ಮಲ್ಲಿ ಫುಲ್ ಆ ಕಡ್ಡಿನೇ ತೆಗಿಬೇಕು, ಬರೀ ಹೂ ಮಾತ್ರ ಅಲ್ಲ. ಈ ಟೈಮಲ್ಲಿ ಗಿಡಕ್ಕೊಂದು ಒಳ್ಳೆ ಶೇಪು ಕೊಟ್ಕೋಬೋದು. ಉದ್ದ ಇರೋ ಕೊನೆಗಳನ್ನೆಲ್ಲ ಕಟ್ ಮಾಡಿಕೊಂಡು ರೌಂಡ್ ಬರೋ ಥರ ಮಾಡ್ಬೋದು. ಆವಾಗ ಹೊಸ ಚಿಗುರು ಬರೋದೆಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯೆಲ್ಲೋ ಮತ್ತು ಬ್ರೌನ್ ಕಲರ್ ಆಗಿರೋ ಎಲೆಗಳು ಮತ್ತು ಡೆಡ್ ಸ್ಟೆಮ್ಸು ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಟೊಮ್ಯಾಟೊ ಗಿಡದ ಬಗ್ಗೆ ವಿಡಿಯೋ ಮಾಡಿರೋದನ್ನು ನೀವು ನೋಡಿರ್ಬೋದು. ಅದರಲ್ಲಿ ಒಣಗಿರೋ ಕಡ್ಡಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ, ಚಿಗುರಿರೋದೆಲ್ಲ ಹಾಗೆ ಬಿಡ್ತೀನಿ. ಪಾಟಲ್ಲಿ ಫುಲ್ ಹರಡ್ಕೊಂಡು ಬುಷಿಯಾಗಿ ಬಂದಿದೆ ಈ ಗಿಡ. ಇದನ್ನು ಸೈಡೆಲ್ಲ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಮಾತ್ರ ಬಿಡ್ತೀನಿ. ಹೊಸ ಗ್ರೋತ್ ಬರುತ್ತಲ್ಲ, ಆವಾಗ ಚೆನ್ನಾಗಿ ಬರುತ್ತೆ. ಕೆಲವು ಗಿಡಗಳು ತುಂಬ ಸಾಫ್ಟ್ ಇರುತ್ತೆ, ನಾವು ಕೈಯಲ್ಲೇ ಪಿಂಚಿಂಗ್ ಮಾಡಿ ಕಟ್ ಮಾಡಿಬಿಡ್ಬೋದು. ಹೊಸದಾಗಿ ಟೆರೆಸ್ ಗಾರ್ಡನ್ ಮಾಡಬೇಕು ಅಂತ ಇರ್ತಾರೆ, ಅಥವಾ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರಲ್ಲ, ಅಂಥವ್ರಿಗೆ ಇದು ರೈಟ್ ಟೈಮು. ಈ ಟೈಮಲ್ಲಿ ನೀವು ಯಾವುದೇ ಪ್ಲ್ಯಾಂಟ್ ತಂದು ನೆಟ್ಟಾಗ ಚೆನ್ನಾಗಿ ಗ್ರೋ ಆಗುತ್ತೆ. ಅವಾಗ ನಿಮಗೊಂದು ಉತ್ಸಾಹ ಬರುತ್ತೆ. ಇನ್ನೂ ಚೆನ್ನಾಗಿ ಗಾರ್ಡನಿಂಗ್ ಮಾಡಬೇಕು ಅಂತ ಅನಿಸುತ್ತೆ. ಕಷ್ಟಪಟ್ಟು ಗಿಡ ಬೆಳೆಸಿದಕ್ಕೂ ಒಂದು ಖುಷಿ ಸಿಗುತ್ತೆ. ಹೆಚ್ಚಾಗಿ ಹೊಸ ಗಿಡಗಳನ್ನ ನೆಡೋರು ರೈನಿ ಸೀಸನ್ ಸ್ಟಾರ್ಟ್ ಆಗಬೇಕಾದ್ರೇ ನೆಡ್ತಾರೆ. ಒಳ್ಳೆ ಹ್ಯುಮಿಡಿಟಿ ಇರುತ್ತೆ, ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ಇನ್ನು ಮಳೆಗಾಲದಲ್ಲಿ ಹೂವಿನ ಗಿಡದ ಹತ್ರ ಕಪ್ಪೆಗಳು ಬಂದೇ ಬರುತ್ತೆ. ಟೆರೆಸ್ ಮೇಲೆ ಬಾಲ್ಕನಿ ಮೇಲೆ ಬಂದರೆ ಕಷ್ಟ, ಆದರೆ ನೆಲದ ಮೇಲೆ ಇಟ್ಟಿರೋ ಪಾಟ್ ಹತ್ರ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಪಾಟ್ ಹತ್ರ ಸಣ್ಣ ಸಣ್ಣ ಹುಳುಗಳೆಲ್ಲ ಬರುತ್ತಲ್ಲ, ಇನ್ಸೆಕ್ಟ್ಸ್, ಅದನ್ನು ತಿನ್ನೋಕ್ಕೆ ಅಂತ ಬರುತ್ತೆ ಇದು. ಸೀಡ್ಸ್ನ ನಾವು ಯಾವ ಟೈಮಲ್ಲಿ ಬೇಕಾದರೂ ಹಾಕ್ಬೋದು, ಆದರೆ ಕಟಿಂಗ್ಸ್ ಬೆಳೆಯೋಕ್ಕೆ ಮಾತ್ರ ಇದು ಬೆಸ್ಟ್ ಸೀಸನ್. ಈ ಟೈಮಲ್ಲಿ ಟೆಂಪ್ರೇಚರು ತುಂಬ ಕಡಿಮೆ ಇರುತ್ತೆ, ಎಲ್ಲ ಕಡೆ ಮಾಯ್ಶ್ಚರ್ ಇರುತ್ತೆ. ನಾವು ಕಟ್ ಮಾಡ್ಕೊಂಡಿರೋ ಕಟ್ಟಿಂಗ್ಸು ಬೇಗ ಒಣಗಲ್ಲ. ಸಮ್ಮರಲ್ಲಿ ನಾವು ಡೈಲಿ ನೀರು ಹಾಕಿದರೂ ಕೆಲವು ಗಿಡಗಳು ಸತ್ತೋಗ್ತಾ ಇರುತ್ತೆ. ಅದು ಯಾಕೆ ಅಂತಂದರೆ ತುಂಬ ಬಿಸಿ ಗಾಳಿ ಬೀಸ್ತಾ ಇರುತ್ತೆ ಸಮ್ಮರಲ್ಲಿ. ನಾವು ನೀರು ಹಾಕೋದಕ್ಕಿಂತ ಹೆಚ್ಚಾಗಿ ಆ ಡ್ರೈ ಏರಿಂದನೇ ಬೇಗ ಸಾಯುತ್ತೆ ಗಿಡಗಳು. ಮಳೆಗಾಲದಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ಹೊಸ ಗಿಡಗಳನ್ನ ತಂದು ಹಾಕಿದಾಗ ಬೇಗ ಬರುತ್ತೆ. ಕೆಲವು ಕಡ್ಡಿಗಳಲ್ಲಿ ಮೊಗ್ಗುಗಳು ತುಂಬ ಇದೆ, ಹಾಗಾಗಿ ಅವನ್ನೆಲ್ಲ ಹಾಗೆ ಬಿಡ್ತಾ ಇದ್ದೀನಿ. ಒಂದು ಸಲ ಹೂ ಅರಳಿ ಹೋದ್ಮೇಲೆ ಕಟ್ ಮಾಡ್ತೀನಿ. ಈ ರೋಸ್ ಪ್ಲ್ಯಾಂಟು ಅಷ್ಟೇ ತುಂಬ ಉದ್ದ ಬಂದಿದೆ, ಹರಡ್ಕೊಂಡು ಬೆಳೆದಿದೆ. ಇದನ್ನು ಇವಾಗ ಕಟ್ಟಿಂಗ್ ಮಾಡಿದರೆ ಹೊಸ ಗ್ರೋತ್ ಬರೋದು ಚೆನ್ನಾಗಿ ಬರುತ್ತೆ. ಅದರಲ್ಲಿ ಚುಕ್ಕಿ ರೋಗ ಎಲ್ಲ ಬಂದಿದೆ, ಅದನ್ನೆಲ್ಲ ಕಟ್ ಮಾಡಿದಾಗ ಇವಾಗ ಕ್ಲೀನಾಗಿ ಬರುತ್ತೆ. ಹೂ ಬಿಟ್ಟು ಅರಳು ಹೋಗಿರೋಂಥ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದುಬಿಡ್ತೀನಿ. ಈ ಕಟ್ಟಿಂಗ್ಗಳನ್ನೆಲ್ಲ ಬಿಸಿಲು ಜಾಸ್ತಿ ಬೀಳೋ ಅಂಥ ಊರುಗಳಾದರೆ ನೆರಳಲ್ಲೇ ಇಟ್ಬಿಟ್ಟು ಬೆಳೆಸ್ಕೋಬೇಕು. ನಮಗೆ ಮಳೆ ಜಾಸ್ತಿ ಬೀಳೋದ್ರಿಂದ ಮಳೆ ನೀರು ಬೀಳದೇ ಇರೋಂಥ ಜಾಗ ನೋಡಿಬಿಟ್ಟು ಇಟ್ಕೋಬೇಕು.
ಯಾವುದೇ ಕಟ್ಟಿಂಗ್ಸ್ ನೆಡೋದಿದ್ರು ನಾನು ಪಾಲಿಬ್ಯಾಗ್ಸ್ ಬರುತ್ತಲ್ಲ ಈ ರೀತಿ ಚಿಕ್ಕ ಸೈಜ್ದು, ಅದರಲ್ಲಿ ಮಣ್ಣು ಗೊಬ್ಬರ ಮತ್ತು ಮರಳನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಬೇರೆ ಬರೋವರೆಗೆ ಎಲ್ಲ ಕಟ್ಟಿಂಗ್ಸು ಇದರಲ್ಲೇ ಹಾಕ್ಕೊಂಡು ಆಮೇಲೆ ನಾನು ಪಾಟಿಗೆ ಶಿಫ್ಟ್ ಮಾಡ್ತೀನಿ, ಇಲ್ಲ ಫ್ರೆಂಡ್ಸ್ಗೆ ಯಾರಿಗಾದರೂ ಕೊಡ್ತೀನಿ. ಇಂಡೋರಲ್ಲಿ ಇಟ್ಟಿರೋ ಪ್ಲ್ಯಾಂಟ್ಸ್ನೆಲ್ಲ ಇಂಥ ಟೈಮಲ್ಲಿ ಹೊರಗಡೆ ತೊಗೊಂಡು ಬಂದು ಮಳೆಯಲ್ಲಿ ನೆನೆಯೋಕ್ಕಿಡಿ. ಆವಾಗ ಎಲೆಗಳು ತುಂಬ ಕ್ಲೀನ್ ಆಗುತ್ತೆ, ಗಿಡನೂ ತುಂಬ ಫ್ರೆಶ್ಶಾಗಿ ಕಾಣಿಸುತ್ತೆ. ಮಳೆ ನೀರಿಂದ ಇಡೀ ಗಿಡನೇ ನೆನೆಯೋದ್ರಿಂದ ಗಿಡಗಳಿಗೂ ತುಂಬ ಖುಷಿಯಾಗುತ್ತೆ. ಆ್ಯಂಥೋರಿಮ್ಸ್ ಎಲೆಗಳೆಲ್ಲ ಕೆಲವು ಸುಟ್ಟೋದಂಗಾಗಿದೆ, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದುಬಿಡ್ತೀನಿ. ಮೇ ತಿಂಗಳಲ್ಲಿ ತುಂಬ ಬಿಸಿಲಿದ್ದಿದ್ದರಿಂದ ಈ ರೀತಿ ಆಗಿದೆ. ಇನ್ನು ಹೊಸ ಎಲೆಗಳು ಬರುತ್ತೆ ಅದರಲ್ಲಿ. ಇವಾಗ ಈ ಮಳೆಗಾಲದಲ್ಲಿ ಕೆಲವು ಗಿಡಗಳನ್ನ ಬದುಕಿಸ್ಕೊಳ್ಳೋದು ತುಂಬ ಕಷ್ಟ. ನೀರು ಜಾಸ್ತಿ ಆದರೆ ಕೊಳ್ತು ಹೋಗ್ಬಿಡುತ್ತೆ. ಪಾಟಲ್ಲಿರೋ ಗಿಡಗಳಾದರೆ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೋದು, ನೀರು ಬೀಳದೆ ಇರೋ ಕಡೆ. ನೆಲದ ಮೇಲೆ ಇರೋವಂಥ ಗಿಡಗಳನ್ನ ಬದುಕಿಸ್ಕೊಳ್ಳೋದು ತುಂಬ ಕಷ್ಟ ಇಂಥ ಟೈಮಲ್ಲಿ. ಇನ್ನು ಬಳ್ಳಿ ಗಿಡಗಳಿಗೆಲ್ಲ ನಾವು ಈ ಟೈಮಲ್ಲಿ ಒಳ್ಳೆ ಸಪೋರ್ಟ್ ಕೊಡಬೇಕು. ಮಳೆಗಾಲದಲ್ಲಿ ಮಳೆ ಜೊತೆ ಗಾಳಿನೂ ಜೋರಾಗಿ ಬೀಸ್ತಾ ಇರುತ್ತೆ, ಕೆಳಗಡೆ ನೆಲದಲ್ಲಿ ಬಿದ್ದು ಹಾಳಾಗಿಬಿಡ್ಬೋದು. ಅದಕ್ಕೆ ನಾವು ಹಗ್ಗದಿಂದ ಟೈಟಾಗಿ ಕಟ್ಬಿಟ್ಟು ರೆಡಿ ಮಾಡಬೇಕು. ಈ ಸೀಡ್ಸಿಂದ ಬೆಳೆಯೋ ಗಿಡಗಳಿರುತ್ತಲ್ಲ, ಪಿಟೂನಿಯಾ ಮತ್ತು ಚೆಂಡು ಹೂವು, ಇದ್ರದ್ದು ಸೀಡ್ಸ್ ಎಲ್ಲ ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ, ನೆಕ್ಸ್ಟ್ ಸೀಸನಿಗೆ ಬೇಕಾಗತ್ತೆ ಅಂತ. ಈ ಗಿಡಗಳಲ್ಲಿ ಎರಡೂ ಕಡೆಯಿಂದ ಒಂದೊಂದು ಕೊನೆಗಳು ಬಂದು ಮಧ್ಯದಲ್ಲಿ ಕ್ರಾಸ್ ಥರ ಇರುತ್ತೆ, ಅದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಅಂಥ ಕಟ್ಟಿಂಗ್ಸ್ನ ನಾವು ಕಟ್ ಮಾಡಿಬಿಟ್ಟು ತೆಗೆಯೋದ್ರಿಂದ ಗಿಡಕ್ಕೆ ಏರೇಷನ್ನು ಚೆನ್ನಾಗಾಗುತ್ತೆ, ಬೆಳಕು ಚೆನ್ನಾಗಿ ಬರುತ್ತೆ. ಇದನ್ನು ಅಡ್ಡರೆಕ್ಕೆಗಳು ಅಂತ ಕರೀತಾರೆ, ನಿಮಗೆ ಗೊತ್ತಿರ್ಬೋದು. ಇದು ದಾಸವಾಳ ಗಿಡಕ್ಕೆ ಮಾತ್ರ ಅಲ್ಲ, ಯಾವುದೇ ಸಣ್ಣ ಗಿಡಗಳಿಗೂ ಅಷ್ಟೇ ಮಧ್ಯದಲ್ಲಿ ಕ್ರಾಸ್ ಆಗಿ ಬಂದಿದ್ದರೆ ಸ್ಟೆಮ್ಸು ಅದನ್ನು ಕಟ್ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ. ಸನ್ಲೈಟ್ ಡೈರೆಕ್ಟಾಗಿ ಗಿಡದ ಮಧ್ಯಕ್ಕೆ ಬೀಳಬೇಕು. ಮಳೆಗಾಲದಲ್ಲಿ ಮಾತ್ರ ಹೂ ಬಿಡೋ ಅಂಥ ಗಿಡಗಳನ್ನ ತೋರಿಸ್ತೀನಿ ಇವಾಗ. ಮಳೆಗಾಲದಲ್ಲಿ ಹೂ ಬಿಡೋ ಅಂಥ ಗಿಡಗಳು, ಹೆಚ್ಚಿನ ಗಿಡಗಳು ಬಲ್ಬ್ಸಿಂದ ಬೆಳೆಯೋಂಥದ್ದು. ಇದು ರೈನ್ ಲಿಲ್ಲಿ ಅಂತ, ಇದು ಕೂಡ ಬಲ್ಬ್ಸಿಂದನೇ ಬೆಳೆಯೋಂಥದ್ದು. ನಾವು ಮಳೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಇದನ್ನು ನಾವು ನೆಟ್ಕೊಂಡು ರೆಡಿ ಇಟ್ಕೊಂಡಿರಬೇಕು. ಮಳೆ ಬಂದ ತಕ್ಷಣ ಇದು ಹೂ ಬಿಡುತ್ತೆ. ಇದು ಫುಟ್ಬಾಲ್ ಲಿಲ್ಲಿ ಅಂತ, ವರ್ಷದಲ್ಲಿ ಒಂದೇ ಸಲ ಜೂನ್ ತಿಂಗಳಲ್ಲಿ ಅರಳೋದು. ಇದು ಕೆಲಾಡಿಯಮ್ಸ್, ಇದು ಬಲ್ಬ್ಸಿಂದನೇ ಬೆಳೆಯೋದು. ಇದರಲ್ಲಿ ತುಂಬ ಒಳ್ಳೊಳ್ಳೆ ಕಲರ್ಸ್ ಇರುತ್ತೆ. ಇದು ಮಳೆಗಾಲದಲ್ಲಿ ಮಾತ್ರ ಬಿಡೋದು. ಇವಿಷ್ಟು ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾನು ಮಾಡೋ ಅಂಥ ಕೆಲಸಗಳು. ಇದರಲ್ಲಿ ಯಾವುದಾದ್ರೂ ಮಿಸ್ ಆಗಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.